ಓ ಅರಿ ಯಾವಾಗ ಬಂದ್ರಿ ಬೆಂಗಳೂರಿಂದ? ನನಗೋಸಿ ಕೆಲಸ ಐತಾ? ಬೀಗ ಅಲ್ಲೇ ಇಕ್ಕಿದ್ದೆ. ಇಲ್ಲ ಹೇಳು. ಆಗ್ಲೇ ನೀನು ಯಾವ ಹೋಗಿ ಒಳಗಡೆ ಉಂಡ್ಬಿಟ್ಟು ಬಂದು ಕುಂತ್ಕೊಂಡೆ. ನನಗೂ ಬೇಜಾರಾಗಿ ಹೋಗ್ಬಿಟ್ಟಿತ್ತ. ಉಂಡ್ಬಿಟ್ಟು ಕುಂತ್ಕೊಂಡೆ ಹಿಂಗೆ ನೀನು ಬಂದ್ಬಿಟ್ಟು ಇನ್ನು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಹ್ಞೂ ನೀನು ಹೆಂಗಿದ್ರು ಗೊತ್ತಿ ಅಂತ ಗೊತ್ತಿತ್ತಲ್ಲ. ಇನ್ನೇನು ಗೊತ್ತಿಗ ಬಿಡು ಅಂತ ಹೇಳ್ಬಿಟ್ಟು ಕುಂತ್ಕೊಂಡೆ. ಒಬ್ಬನೇ ಕುಂತ್ಕೊಳ್ಳೋಕ್ಕೆ ಬೇಜಾರಾಯ್ತದೆ. ಹೊಲ್ದ ಕಡೆಗೆ ಹೋಗೋಣ ಅಂದರೆ ಯಾಕೋ ಮನ್ಸಿರ್ಲಿಲ್ಲ. ಅದಕ್ಕೆ ನೀನು ಯಾತಾಗಿ ಇಲ್ಲೇ ಕುಂತ್ಕೊಬಿಟ್ಟೆ. ಸಾಕಾಗಿತ್ತು. ಯಪ್ಪ ಯಪ್ಪ ಆ ಬಸ್ಸು ಆ ರಸ್ಸು ಅದ್ರಾಗೆ ಬರೋ ಅಷ್ಟೊತ್ತಿಗೆ ನಮ್ಮ ತಿಥಿಯಾಗಿ ಹೋಗ್ಬಿಟ್ಟಿರ್ತದೆ ನೋಡು. ಮಗಳು ನೋಡ್ಬೇಕು, ಮಗಳು ಪ್ರೀತಿನ ನಾವು ನೋಡ್ಬೇಕು, ಅವಳು ಖುಷಿಯಾಗಿರೋದು ನಾವು ನೋಡ್ಬೇಕು ಅಂತ ಹೇಳಿದ್ರೆ ಇಷ್ಟು ರಿಸ್ಕ್ ತಗೊಂಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳಿ? ನೋಡ್ಬೇಕಲ್ವಾ? ಎಲ್ಲನೂ ಕಷ್ಟನೋ ಸುಖನೋ ಹೋಗಿ ನೋಡ್ಲೇಬೇಕಲ್ವಾ? ನೋಡಿದ್ದೆಲ್ಲ ಆಯ್ತಲ್ಲ. ನನ್ನ ಮಗಳು ಹೆಂಗವಳೆ ಅಂತ ಕೇಳೋ ಅವಶ್ಯಕತೆನಿಲ್ಲ ಬಿಡಿ. ಅಂತ ಕೋಟ್ಯಾಧೀಶ್ವರು ಕೋಟ್ಯಾಧೀಶ್ವರ ಮನೆಗವಳೆ ಅಂದ್ರೆ ನನ್ನ ಮಗಳು ಸಂಡಕೇನೇ ಇರ್ತಾಳೆ. ಸಂಡಕ್ಕಿಲ್ದಿದ್ದಂಗೆನೇ ಇರ್ತಾಳೆ. ಸಂಡಕೇನೇ ಇರ್ತಾಳೆ ಬಿಡು. ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗೇನೆ ಇರ್ತಾಳೆ ಅಂತ ನಂಗೆ ಅನ್ನಿಸ್ತದೆ. ಹೆಂಗೋ ಖುಷಿಯಾಗಿ ನೆಮ್ಮದಿಯಾಗಿರ್ಬಿಟ್ರೆ ಅಷ್ಟೇ ಸಾಕು. ನಾನು ಹೇಳಿಲ್ವಾ ನಾನು ಹೋಯ್ತೀನಿ ಅಂದ್ರೆ? ಅಯ್ಯಪ್ಪ ನೀವು ಬಿಡ್ಲೇ ಇಲ್ಲ, ನೀವೇ ಹೊಂಟೋಗ್ಬಿಟ್ರಿ. ಆದ್ರೂ ನನ್ನ ಮಗಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಕುಂತ್ಕೊಳ್ಳೋ ಅಂತದ್ದು ಏನಿಲ್ಲ ಬಿಡು. ನನಗಿನ್ನ ನೀನು ಹೋಗಿದ್ರೆ ನೀನು ಸಣ್ಣಕ್ಕಿರೋದು ಅಂತ ಅನ್ನಿಸ್ತದೆ. ಸುಮ್ಮನೆ ನಾನು ಹೋಗ್ಬಿಟ್ಟೆ. ಅದ್ಯಾಕ್ರಿ ಹಂಗಂದಿರ? ಯಾಕಂಗಂದಿರಿ ಅಂತ ಹೇಳಿದ್ರೆ ಯಾಕಂಗಂದಿರಿ ಅಂದ್ರೆ ಹೋಗಂತಿತ್ತ ನೋಡು. ದುಡ್ಡೊಂದು ಐದು ಅಷ್ಟೇ ನೀನು. ನಮ್ಮ ಮಗಳು ಅವರ ಅತ್ತೆನೂ ನಾದಿನಿ ಅವಳಲ್ಲ. ಅಯ್ಯೋ ಊಟ ದುರಂಕಾರಿಗಳು ಯಾವ ದೌಲತ್ ಮಾಡ್ತಾರೆ ಗೊತ್ತಾ? ದೌಲತ್ತುಗಳ ಮೇಲೆ ದೌಲತ್ತು ಅವರವಂತೂ. ಯಪ್ಪ ನನಗೊಂದು ದಿನ ಇರೋಕ್ಕಾಗಲಿಲ್ಲ ತಗ. ಬೋಲ್ ಬೇಜಾರಾಗ್ಬಿಡ್ತು. ಒಂದು ರಾತ್ರಿ ಮನೆ ಕಂಡಿದ್ನ. ನಿನ್ಗೆ ಯೋಸಿ ಅಂದ್ರೆ ಆಗಕ್ಕಿಲ್ಲ ಅಲ್ವಾ? ಆಲಾಗೆ ಮನೆ ಅಂತ ಹೇಳ್ತಾರೆ. ಇದೇನ್ರಿ ಹಿಂಗೆ ಹೇಳ್ತಿದ್ದೀರಾ? ಅಯ್ಯೋ ಮೂರುವಾದಿ ನೆನೆಯ ಕೊಡಕ್ಕಿಲ್ಲ. ಮೂರುವಾದಿ ಹೊಸಿನೂ ಕೊಡಕ್ಕಿಲ್ಲ ಬಿಡು. ಅಯ್ಯೋ ಯಾವಾಗ ಮೂರುವಾದಿ ನೆನೆಯ ಕಳಿಯೋದೇ ನೆನೆಯ ಕೆಲಸ. ನಾನು ಪರವಾಗಿಲ್ಲ ಮನೆ ಕತ್ತೀನಿ ಅಂದ್ರೆ ಅಯ್ಯೋ ಬುಡಿ ಅಂತ ಹೇಳ್ಬಿಟ್ಟು ಆಲಾಗ ಮನೆ ಕಳಿ ಅಂತಾರೆ. ನನ್ನ ಮಗಳು ಕೊನೆಗೆ ಬಿಡ್ಲಿಲ್ಲ. ಮಗಳು ಒಳಿಯ ಇಬ್ರು ಕರ್ಕೊಂಡೋಗಿ ಒಂದು ಚೆನ್ನಾಗಿರೋ ರೂಮಾಗ ಮನಗಿಸಿದ್ರು. ಅಯ್ಯೋ ದೌಲತ್ತುಗಳು ಸಾವುಕಾರ ದೌಲತ್ತುಗಳು ಅಂತಿದ್ರಲ್ಲ. ಈ ದಿನ ನಾನು ನೋಡೇನೇ ಇರಲಿಲ್ಲ. ಈಗ ನೋಡ್ಬಿಟ್ಟೆ ಕಣವ ಅವು ದೌಲತ್ತುಗಳನ್ನ. ಒಂದೇ ರಾತ್ರಿ ನಂಗೆ ಇಲ್ಲಿ ಇರೋಕ್ಕಾಗಲಿಲ್ಲ. ನಾನು ಬೆಳಿಗ್ಗೆ ಹೋಯ್ತೀನಿ ಅಂತ ಹೇಳ್ದೆ. ಅವಳಿ ಅಂದ್ರೆ ನನಗೂ ಕಾರ್ ಕಳಿಸ್ತೀನಿ ಅಂದ್ರು. ನಾನು ನಿನ್ನ ಕಾರು ಬೇಡ ಕಣಪ್ಪ, ಏನು ಬೇಡ ಕಣಪ್ಪ ಅಂತ ಹೇಳಿ ನನ್ನ ಮಗಳು ಒಂದು ಮಾತು ಹೇಳ್ಬಿಟ್ಟು, ಇಲ್ಲ ಕಣವ ಅಲಸ ನೋಡ್ಕೋಬೇಕು, ಹೊಲದ ಕಡೆ ಎಲ್ಲ ಶಾನೆ ಕೆಲಸ ಐತೆ ಅಂತ ಹೇಳ್ಬಿಟ್ಟು ನಾನು ಅಮ್ಮಕ್ಕನಾಗೇನೆ ಸುಮ್ಮನೆ ಬಂದೇ ಬಿಟ್ಟೆ ಅತ್ತಾಗೆ. ಅಯ್ಯೋ ರಾಮ, ನೀವು ಹೇಳೋದು ನಿಜನೇನೆಯಾ? ನಾನೇ ಸುಳ್ಳು ಹೇಳಿ ಹೋಯ್ತೀನಿ ಅಂತಿದ್ದಲ್ಲ. ಹೋಗಿ ನೋಡ್ಕೊಬಿಟ್ಟು ಹೋಗು. ನಾನು ರೂಮ್ ಮನೆ ಕಡಿಂದಲ್ಲ, ನೀನು ಬಸ್ ಮನೆ ಮಲಗಿಸ್ತಾರೆ ಹೋಗು. ನಂಗೆ ಉರಿಸ್ಬೇಡಿ ನೀವು. ಬಚ್ಚಲು ಮನೆ ಮಲಗಿಸ್ತಾರೆ ಅಂತ ಬಚ್ಚಲು ಮನೆಗೆ ಉರಿಸ್ಬಿಟ್ಟು ನನಗೆ ಎಲ್ಲನೂ ಸಂದಕ್ಕೆ ಚೆನ್ನಾಗಿ ಹೇಳ್ತೀರಾ ನೀವಂತೂ. ನೀವು ಬಾಯಿ ಮುಚ್ಕೊಂಡಿದ್ರೇನೇ ಸರಿ. ನನ್ನ ಮಗಳು ಖುಷಿಯಾಗಿದ್ರೆ ನಂಗೆ ಅಷ್ಟೇನೇ ಸಾಕು. ನನ್ನ ಅವ್ರು ಯಾಕೆ ನಮ್ಮನ್ನು ಕಂಡ್ರೆ ನಾಗಕ್ಕಿಲ್ಲ ಅಂತಾನೆ ಏನಂತ ಅಂತವೆಲ್ಲ ತಿಳ್ಕೊಳಕ್ಕೆ ನಿಮ್ಮಂತ ಹೆಣ್ಣೈಕ್ಳಿಗೆ ಸರಿ ಕಣವ. ನಮ್ಮಂತವ್ರಿಗೇನು ಸರಿ ಇಲ್ಲ ಬಿಡು. ಊಟನೂ ಅಷ್ಟೇನಿಯ. ನಿಮ್ಗೆ ರಾಗಿ ಮುದ್ದೆ ತಿಂದು ಅಭ್ಯಾಸ ಅಲ್ವಾ ಅಂತ ಹೇಳ್ತಿರಲ್ಲ. ರಾಗಿ ಮುದ್ದೆ ತಿಂದು ಅಭ್ಯಾಸ ಅಂತ ಯಾರು ರಾಗಿ ಮುದ್ದೆಯ ತಿಂದ್ಕೊಂಡು ಅವ್ರು ಊಟನೇ ಕೊಡಲಿಲ್ಲ, ರಾಗಿ ಮುದ್ದೆ ಮಾಡಿಸಿದ್ಲು. ಅಯ್ಯೋ ದೇವ್ರೆ, ನನಗಿನ್ನೇನು ಬೇಜಾರಾದತೆ. ಅಲ್ಗೋ ಮಗಳು ಅದು ಯಾದ್ಯಾತದು ಬೋಡಿಸ್ತಿದ್ಲು, ತಿನ್ನಪ್ಪ ಅಂತ ಹೇಳಿ. ನೀನು ಏನೇ ಹೇಳು, ಬಡವ್ರ ಮನೆ ಊಟ ಚಂದ, ಸಾವುಕಾರ ಮನೆ ನೋಟ ಚಂದ ಅಷ್ಟೇ ನೀನಿಯ. ನೀನೇ ಹೋಗ್ಬಿಟ್ಟು ನೋಡ್ಕೊಬವ ನಿಮ್ಮ ಮಗಳ ಮನೆಯ. ನನಗೂ ನೋಡಿ ಸಾಕಾಗೋಗೈತೆ. ನೀನೇ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಾ. ನಮ್ಮನಿ ಹಂಗಾರ ನೋಡ್ಕೊಳ್ರಿ ಬಿಡು. ಅವ್ರು ಸಾವುಕಾರ ನಮ್ಮನಿ ಹಂಗಾರ ನೋಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಅವ್ರು ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ನನಗೇನು ಅನ್ಸೋದೂ ಇಲ್ಲ. ಆದರೆ ನನ್ನ ಮಗಳು ಸಂದಕ್ಕಿದ್ರೆ ಅಷ್ಟೇನೇ ಸಾಕು ರೀ. ನನ್ನ ಮಗಳೊಬ್ಳು ಸಂದಕ್ಕಿರ್ಬೇಕು. ನಮ್ಮನ್ನ ಬಾತ್ರೂಮ್ ಮನೆಗನ ಮಾಡೋಗ್ಲಿ, ಬಾತ್ರೂಮ್ ಮಗನ ಮಾಡೋಗ್ಲಿ, ನಮ್ಗೆ ಯಾಕೆ ಬೇಕು? ಅವಳು ಸಂದಕ್ಕಿದ್ರೆ ಖುಷಿಯಾಗಿ ಅಷ್ಟೇ ಸಾಕು ಬಿಟ್ಟಾಕಿ. ಏನೋ ಅವಳು ಚೆನ್ನಾಗವಳ ಸಾಕು. ನಮ್ಮನ್ನ ಭಾವ್ಸ್ ಏನಾಗ್ಬೇಕು ಅವರು? ಅವ್ರು ಸಾವುಕಾರ ಮಂದಿ, ನಾವು ಬಡವರು. ನಮ್ಮ ಹತ್ರ ಏನೂ ಗೊತ್ತಿಲ್ಲ, ಅವ್ರ ತಾಗ ಎಲ್ಲ ಐತೆ. ಏನೋ ಗೊತ್ತವಲ್ಲ ಹಿಂಗೆ ಮಾತುಗಳು. ಅದು ನಿಜ ನಿನಗೆ. ಬಿಡು, ಇನ್ನೇನು ಮಾಡಿ ಏನ. ಸರಿ ಬಿಡು. ನಾನು ಅದಕ್ಕೆ ನೀವು ಹೇಳನಿ ಅಂತ ಸುಮ್ ಕುಂತಿದ್ದೆ. ಸರಿ, ನಾನು ಹಿಂಗೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಫ್ರೆಂಡ್ಸ್ ಉಳ್ತಾಗೆಲ್ಲ ಓಡಾಡ್ಕೊಂಬಿಟ್ಟು ಬರ್ತೀನಿ. ತಲೆನೂ ಹೋಗಿ ಬಂದ್ಬಿಡೈತೆ ನಂಗಂತೂ. ಹೋಗ್ಬಿಟ್ಟು ಬರ್ತೀನಿ ಇರು, ಆಮೇಕಿಂದ ಬಂದು ಮಾತಾಡನಿ. ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ಇದೇನಿದೆಲ್ಲ ಹಿಂಗಾಗೋಗ್ಬಿಟ್ಟೈತೆ. ನನ್ನ ಮಗಳು ಮನೆಗೆ ಅಷ್ಟೊಂದು ಮತ್ತೆ ಚೆನ್ನಾಗಿ ನಡ್ಕೊತಾ ಇದ್ರಲ್ಲ ಬಂದಾಗೆಲ್ಲನೂ. ಅಷ್ಟೊಂದೆಲ್ಲ ಡೊಯ್ಮೊಂಡು ಅದು ಇದು ಅಂತ ಎಲ್ಲ ತಂದು ಕೊಟ್ಟಿದ್ರಲ್ಲ. ಈಗ ಇದ್ದಕ್ಕಿದ್ದಂಗೆ ನೀವು ಬುಡೈತದ ಅವಕ್ಕೆ ಏನಾಯ್ತು ಅಂತ? ಹಾಂ, ಏನಾಗಿರ್ಬೇಕು? ಬಿಡು. ಅಲ್ಲ, ಈ ಬೊಯ್ರವ ಮತ್ತು ಸಂಡಕೈತೆ ಅಂತ ಹೇಳ್ತಿದ್ದಲ್ಲ. ನಾನು ಬರ್ತೀನಿ ಅಂತ ಹೊರಟಿತ್ತು. ಈ ಜಯಮ್ಮನ ಜೊತೆ ನಾನೇ ಹೋಗ್ಬೇಕಿತ್ತು. ಈ ನನ್ನ ಗಂಡ ಅದನ್ನ ಬಂಡ ಎಲ್ಲ ಅರ್ಧಂಬರ್ಧ ಕೇಳಿಸ್ಕೊಂಡು ಅರ್ಧಂಬರ್ಧ ನೋಡ್ಕೊಂಡು ಬರೋದೇ ನೀನು. ಇವನು ಹೆಂಗೆ ನಡ್ಕೊಂಡು ಅವ್ರಿನ್ನ ಹೆಂಗೆ ಹೇಳಿದ್ರು. ನಾನು ನೋಡಿ ಅಪ್ರಂಜಿ ಚಿನ್ನ, ನೀನು ಹೆಂಗೆಂಗೋ ನೋಡ್ಕೊಳಕ್ಕೆ ಹೆಂಗೆ ಸಾಧ್ಯ? ನನ್ನ ಗಂಡ ಸುಳ್ಳು ಹೇಳ್ತಾವನ ನಿಜ ಹೇಳ್ತಾವನ? ಇಲ್ಲ ನಾನು ಹೋಗ್ಲಿ ಅಂತ ನಾಟಕ ಮಾಡ್ತಾವನ? ನಿಧಿನ್ ಕೇಳಿದ್ರೆ ಎಲ್ಲ ಸಂದಕ್ಕೆ ಐತೆ ಅಂತ ಹೇಳಿದ್ಲಲ್ಲ. ನಿಧಿ ನೋಡಿದ್ರೆ ಈಗ ನೋಡಿದ್ರೆ ಹಿಂಗೆ ಬೇರೆ ನೆನೆಯ. ಬುಡತಾಗಿ ಸುಮ್ಕೆ ನೆನೆಯ ಯಾಕೆ? ಡಾರ್ಲಿಂಗ್. ಓ ಭೈರವ ಬಂದ. ನಾನು ಯಾವಾಗೇನಾರ ಯೋಚನೆ ಮಾಡ್ತಿದ್ದೀನೋ ಆ ತಕ್ಕನಾಗ ಬಂದ್ಬಿಡ್ತೀಯ.
ಅಲ್ಲ ಬೇರವ ನನ್ನ ಮಗಳು ನಿಧಿ ಸಂದಕ್ಕೆ ಅವಳೆ ಮುಂದೆ ಸಂದಕ್ಕೆ ಇರ್ತಾಳೆ ತಲೆ ಕೆಡ್ಸ್ಕೊಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ದೆ ನೀನು. ಈಗ ನೋಡ್ರೆ ನನ್ನ ಗಂಡ ಅಯ್ಯೋ ಎಲ್ಲಿ ಸಂದಕ್ಕೆ ಅವಳು ಬಾ ಹಂಗೆ ಹಿಂಗೆ ಸಂದಕ್ಕೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಬೇರೆ ಮಾತಾಡ್ತಾವ್ರಲ್ಲ. ಯಾಕೆ ಸಂದಕ್ಕಿಲ್ವಾ? ನೀನು ನೋಡ್ರೆ ಸಣ್ಣಗಿರ್ತಾಳೆ ಸುಮ್ಕಿರು ಸಂದಕ್ಕಿರ್ತಾಳೆ ಸುಮ್ಕಿರು ಅಂತ ಹೇಳ್ಬಿಟ್ಟೆ ನನಗಿದು ಯಾಕರಮ್ಮ ಅಂತ ಹೇಳ್ಬಿಟ್ಟು ಏನು ನೋಡ್ಲಿ ಏನು ಬಿಡ್ಲಿ ನಾನಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಓದು ಡಾರ್ಲಿಂಗ್, ಸಂಸಾರ ಅಂದ್ಮೇಲೆ 100 ಇರ್ತವೆ ತಾಪತ್ರ ಈಗಲೂ. ನಿನ್ನ ಮಗಳು ಮುಂದೆ ಸಣ್ಣಗಿರ್ತಾಳೆ. ಸುಮ್ಕಿರು, ನೀನು ಯಾಕೆ ಈಗಲಿಂದ ಪಟ 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 ಎಲ್ಲ ಪುಟ ಪುಟ ಅಂತ ಯೋಚನೆ ಮಾಡ್ಕೊಂಡು ಕುಂತ್ಕತ್ಯಾ? ಹಂಗೇನಿಲ್ಲ ಬಿರವ ಯಾ ಕಡೆಯಿಂದನೂ ನೆಮ್ಮದಿಲ್ಲ ನಂಗಂತ ಉನ್ನತ ಹೋಗತ್ತಾಗಿ. ನನ್ನ ಮಗನಿಂದ ನೆಮ್ಮದಿಲ್ಲ. ಹೋಗ್ಲಿ ಮಗಳನ್ನ ಸಂದಕೊಳ್ಳಿ ಅನ್ಕೊಂಡ್ರೆ ಈಗ ಮಗಳಿಂದನೂ ಅಂದರೆ ಮಗಳಿಗೂ ನೆಮ್ಮದಿಲ್ಲ ಅಂದರೆ ನನಗಿನ ಎಲ್ಲಿರ್ತದೆ ನೆಮ್ಮದಿಯೋಳು. ಏನು ಮಾಡನಿ ಏನು ಬಿಡನಿ ಅಂತ ನನಗೆ ಅರ್ಥ ಆಯ್ತಿಲ್ಲ ನಂಗಂತೂ. ಏನು ಮಾಡೋದು? ಇಬ್ರು ಸಂದಕ್ಕಿಲ್ಲಾರೆ ನಾನು ಇದ್ಬಿಟ್ಟು ಏನು ಮಾಡಲಿ? ನನ್ನ ಸೊಸೆನ ಮನೆ ಕರ್ಕೊಬಿಟ್ಟು ಬನ್ನಿ ಅಂತ ಅನ್ನಿಸ್ತದೆ. ಅಂತ ಒಳ್ಳೆ ನಿರ್ಧಾರ ಎಲ್ಲ ಮಾಡ್ಬೇಡ ಪೊದ್ದು ಡಾರ್ಲಿಂಗ್. ಅಂತ ಒಳ್ಳೆ ನಿರ್ಧಾರ ಮಾಡ್ಬಿಟ್ರೆ ಭಾಳ ಕಷ್ಟ ಆಯ್ತದೆ. ಅಂತ ಒಳ್ಳೆ ನಿರ್ಧಾರಗಳೆಲ್ಲ ಬ್ಯಾಡವೇ ಬೇಡ. ಸುಮ್ಕಿರು, ಒಂದು 2 ದಿನ ಸುಮ್ಕಿರು. ಎಲ್ರ ಬೆಲೆನೂ ಅರ್ಥ ಆಯ್ತದೆ. ಎಂತೆಂಥವ್ರು ಪೋರ್ಟ್ರೆಂಟಿಗಳೆಲ್ಲ ಚೇಂಜ್ ಆಗವ್ರೆ, ಇನ್ನು ನಿನ್ನ ಮಗ ಚೇಂಜ್ ಆಗಲ್ವಾ? ಆಯ್ತಾನೆ, ಸುಮ್ಕಿರು, ಸಮಾಧಾನ ಮಾಡ್ಕ. ತಾಳ್ಮೆ ಮುಖ್ಯ. ಇವಾಗೆ ಹುಟ್ಬಿಟ್ಟು ಇವಾಗೆ ಆಗ್ಬಿಡ್ಬೇಕು ಅಂದ್ರೆ ಆಗಕ್ಕಿಲ್ಲ. ಮಗು ಹುಟ್ಟಬೇಕು ಅಂದ್ರೂ 9 ತಿಂಗಳು ಕಾಯಬೇಕು. ಹಂಗೇನೇನಿಯ ಸ್ವಲ್ಪ ತಾಳ್ಮೆಯಿಂದ ತಗೊಬಿಟ್ರೆ ತಾಳ್ಮೆಯ ಎಲ್ಲಾನು ಸರಿ ಹೋಯ್ತದೆ. ಅದೇನು ತಾಳ್ಮೆಯೋ ಅದೇನು ತಗೊಳ್ಳೋದು ಹೋಗತ್ತಾಗಿ. ಸುಮ್ಕೆ ನನಗೆ ತಾಳ್ಮೆ ಅನ್ಕೊಂಡತ್ತಾಗಿ ಹಾಕ್ಬಿಟ್ಟು ಹೋಗ್ಬಿಟ್ಟೆ. ನನ್ನ ಮಗ ಕುಡಿತಾನಲ್ಲ, ಕುಡ್ದು ಆಟ ಆಡಿಸ್ತಾನಲ್ಲ, ನೀನೊಂದು ಕಿತ ನನ್ನ ಮಗಂಗೆ ಕುಡಿತಿದ್ದಂಗೆ ಏನಾರ ಮಾಡ್ಬಿಡು ಬೈರವ. ನಂಗೆ ಹೊಸಿ ಸಮಾಧಾನ ಆಯ್ತದೆ. ದಯವಿಟ್ಟು ಇದೊಂದು ಸಹಾಯ ಮಾಡು. ಅವ್ನಿಗೆ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ನನ್ನ ಮಗ ಕುಡಿಬಾರ್ದು. ನನ್ನ ಮಗ ಅಯ್ಯೋ ನನಗೂ ಬೇಸತ್ಕೊಂಡು ಹೋಗ್ಬಿಟ್ಟೈತೆ. ಅವ್ನು ಕುಡಿತಿದ್ರೆ ಕೊಳ್ಳೆಲ್ಲ ನಾನು ಕಿತ್ಕೊಬಂದಂಗೆ ಆಯ್ತೈತೆ. ಏನೇ ಆಗಲಿ ಮಗ ಅಲ್ವಾ? ಎಂಥ ಪೋಟ್ವೆಂಟಿ ಆದ್ರೂ ಮಗನೇನಿಯ ಆ ಬಡ್ಡಿ ಕುಡಿಬಾರ್ದು. ಸರಿ ಪೊದ್ದು ಡಾರ್ಲಿಂಗ್, ನಾನು ಬಿಡು, ನಾನು ನೋಡ್ಕೊತೀನಿ. ಕುಡಿಯೋಕ್ಕಿಲ್ಲ, ನೀನು ಕುಡಿಯೋಕ್ಕಿಲ್ಲ ಅಂದರೆ ಕುಡಿಯೋಕ್ಕಿಲ್ಲ. ಅವನು ನೋಡ್ತಿರು. ಈ ಭೈರವ ಒಂದು ಕಿತ ಮಾತು ಕೊಟ್ಟರೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನಿಂಗೂ ಗೊತ್ತಲ್ಲ. ಆ ಬಡ್ಡಿ ನನ್ನ ಮಗ ಎಣ್ಣೆ ಗಿಣ್ಣೆ ಎಲ್ಲ ಕುಡಿಯೋಕ್ಕಿಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ. ಈ ಭೈರವನ್ ಮಾತು ಕೊಡ್ತಾವನೆ ಅಂತ ನೀನು ಅನ್ಕೋಬಿಡು, ಸರಿನಾ? ನೀನು ಅಷ್ಟಕ್ಕೆಲ್ಲ ಚಿಂತೆ ಮಾಡಿಕೊಂಡು ಏನು ಮಾಡ್ತೀಯ ಹೇಳು? ಸುಮ್ಕೆನೆನಿಯ ಸುಮ್ಕಿರು. ನಾನಿಲ್ವ ಈಗ? ಸರಿ, ನೀನೇನೋ ಹೇಳಿದ್ರೆ ನೀನು ಹೊಸಿ ನನಗಂತೂ ಸಮಾಧಾನ ಆಗೋದು. ನನ್ನ ಮಗಳನ್ನಂತೂ ನಾನು ನೋಡ್ಕೊಬಿಟ್ಟು ಬರೋಕೆ ಹೋಗ್ಲೇಬೇಕು. ನೀನು ಬತ್ತೀನಿ ಅಂತಿದ್ದಲ್ಲ, ಹಂಗೇನೇ ಜಯಮ್ಮನೂ ಬತ್ತೀನಿ ಅಂತಿದ್ಲು. ಜಯಮ್ಮ ನಾನು ಇಬ್ರು ಹೋಗ್ಬೇಕು. ಈಗ ನಮ್ಮ ಮನೆಯವ್ರು ಬಂದವ್ರೆ ಇದ್ದಕ್ಕಿದ್ದಂಗೆ ಹಿಂದೆನೇ ಹೋಗ್ಬಿಟ್ರೆ ಏನು ಮನೆ ಮುಂದೆ ಎಲ್ಲ ಒಬ್ರಾದ್ಮೇಲೆ ಒಬ್ರು ಅಟ್ಕಾಯಿಸ್ಕೊತಾರೆ ಅಂತ ಅನ್ಕೊಳಕ್ಕಿಲ್ವ ಹೇಳು? ಅದಕ್ಕೆ ನೀನು ಬ್ಯಾಡ ಬಿಡು. ಒಬ್ರಾದ್ಮೇಲೆ ಒಬ್ರು ಯಾಕೆ ಅಟ್ಕಾಯಿಸ್ಕೋಬೇಕು? ಒಂದು 2 ದಿನ ಉಟ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನಾನು ಫೋನಾಗೆ ಮಾತಾಡ್ಬಿಟ್ಟು ನನ್ನ ಮಗಳ ತಾಗಿ ಹೆಂಗಿದ್ಯಾ ಅಂತ ವಿಚಾರಿಸ್ಕೊಬಿಟ್ಟು ಆಮೇಕಿಂದ ಹೋಗ್ಬಿಟ್ಟು ಬರ್ತೀನಿ. ಒಳ್ಳೆ ಕೆಲಸ ಮಾಡ್ತಿದ್ಯಾ ನೀನು. ಚಾನು ಯೋಚನೆ ಮಾಡೋಕೆ ಹೋಗ್ಬೇಡ ನೀನು, ಸರಿನಾ? ನಾನು ಇದೀನಲ್ಲ, ನಾನು ನೋಡ್ಕೊತೀನಿ. ನೀನು ಆರಾಮಾಗಿರ್ಬೋದು ಡಾರ್ಲಿಂಗ್. ತಲೆ ಮೇಲೆ ತಲೆ ಟೆನ್ಷನ್ ತಗೊಂಡು ಸಾಯ್ತಿದ್ದೀಗ ಸುಮ್ಕೆನೆನಿಯ. ಸರಿ ಆಯ್ತು ಬಿಡು ಬೈರವ. ಆಯ್ತು, ನೀನು ಸಮಾಧಾನ ಹೇಳಿದ್ಮೇಲೆ ನಂಗೆ ಹೊಸಿ ಸಮಾಧಾನ ನೆನೆಯ. ಸರಿ ಆಯ್ತು. ಎದ್ ನಡಿ, ಒಳಗಡೆ ಕಾಪಿ ಗಿಪಿ ಕಾಸು ನಡಿ. ಸುಮ್ ತಲೆ ಮೇಲೆ ತಲೆ ಬಿದ್ದೋಳಂಗೆ ಕುತ್ಕತಿ ಎದ್ದೋಳು. ಸರಿ ಬಾ.